ಹಾಯ್ ಹೆಲೋ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ. ಬನ್ನಿ ಸ್ನೇಹಿತರೆ, ಇವತ್ತು ಬ್ಯೂಟಿಫುಲ್ ಟಿಪ್ಸ್ ನೋಡೋಣ. ಯಾವ ರೀತಿ ಅಂತ ನಮ್ಮನೇಲೇ ಎಲ್ಲನೂ ಕೂಡ ಇರುವಂಥ ಪದಾರ್ಥಗಳೇ ಬಳಸ್ಕೊಂಡು ನಾವು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ವೀಕ್ಷಕರೇ. ಯಾಕಂದರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ಹಾನಿ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ನಮ್ಮ ಮುಖದ ಮೇಲೆ ಒಬ್ಬೊಬ್ಬರಿಗೆ ಸೂಟ್ ಆಗುತ್ತೆ, ಇಲ್ಲದಿದ್ದರೆ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮನೆಯಲ್ಲೇ ನಾವು ಯಾವ ರೀತಿ ಹೋಮ್ ಮೇಡ್ ಆಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರೋವಂಥದ್ದು. ಖಂಡಿತವಾಗಿ ಒಂದು ಸರ್ತಿ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗೆ ವಿಡಿಯೋ ಎಂಡ್ವರೆಗೂ ಕೂಡ ನೋಡಿದ್ರೆ ನಿಮಗೂ ಕೂಡ ರಿಸಲ್ಟ್ ತೋರಿಸ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡಿಕೊಂಡು ಹೋಗಿ. ನಿಮ್ಮ ಮುಖದ ಮೇಲೆ ಮೊಡವೆಗಳಾಗಲಿ, ನಿಮ್ಮ ಮುಖ ಜಾಸ್ತಿ ಓಪನ್ ಪಿಂಪಲ್ಸ್ ಇದ್ದರೆ, ನಿಮ್ಮ ಮುಖ ಜಾಸ್ತಿನೇ ಸ್ಕಿನ್ ಟನ್ ಆಗ್ತಾಯಿದೆ, ಮತ್ತು ಹಾಗೆ ಆಯಿಲಿ ಸ್ಕಿನ್ ಇದ್ದರೂ ಕೂಡ ಎಲ್ಲದೂ ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಅನ್ಬೋದು. ಹಾಗಾಗಿ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ಈ ಥರ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಬ್ಯೂಟಿ ಪಾರ್ಲರ್ದ್ರು ಕೂಡ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ, ಏನು ಹಚ್ತಾ ಇದ್ದೀರಾ ಮೇಡಮ್ ಅಂತ ಅವರು ಕೂಡ ಕೇಳ್ಬೋದು. ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಮತ್ತೆ ತಡ ಮಾಡದೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿಬಿಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಿದ್ದರೆ ನಿಮ್ಮ ಮುಖದ ಸಮಸ್ಯೆಗೆ ಒಂದು ಬೆಸ್ಟ್ ಹೋಮ್ ಮೇಡ್ ಈ ಬ್ಯೂಟಿ ಟಿಪ್ಸ್ ಟ್ರೈ ಮಾಡೋಣ ಬನ್ನಿ. ಹಾಗಿದ್ರೆ ವಿಡಿಯೋ ತಡ ಮಾಡದೆ ತೋರಿಸ್ಕೊಡ್ತೀನಿ, ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಏನಪ್ಪ ಅಂದರೆ ಫೇರ್ ಆ್ಯಂಡ್ ಲವ್ಲಿ, ಅದ್ರ ಜೊತೆಗೆ ಲಿಂಬೆಹಣ್ಣು. ಇವೆರಡೇ ಎರಡಿದ್ದರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಅಂತ ನಾನು ಕೂಡ ಯೂಸ್ ಮಾಡಿದ್ಮೇಲೆ ನನಗೆ ಆಶ್ಚರ್ಯಪಟ್ಟೆ. ಇಷ್ಟು ಚೆನ್ನಾಗಿ ಮನೆಯಲ್ಲೇ ಗ್ಲೋ ಮಾಡ್ಕೋಬೋದಾ, ಇವೆರಡೇ ಇದ್ದರೆ ಸಾಕು, ನಾವು ಏನು ಕೂಡ ದುಬಾರಿ ದುಡ್ಡು ಕಟ್ಟು ಹೊರಗಡೆಯಿಂದ ತರುವಂಥದ್ದು ಕೂಡ ಇಲ್ಲ ಸ್ನೇಹಿತರೆ. ಇಷ್ಟು ಮನೇಲಿದ್ದರೆ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು. ಬ್ಲೀಚಿಂಗ್ ಥರ ನಮ್ಮ ಮುಖ ಕೂಡ ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂದರೆ ಕೇಳೋದಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಹೊಳೆಯುತ್ತೆ. ಹಾಗಾದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಬೋದು. ಇವಾಗ ಸ್ನೇಹಿತರೆ, ಎಲ್ಲರ ಮನೇಲಿ ಇರುವಂಥದ್ದು ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಮುಖಕ್ಕೆ ಯೂಸ್ ಮಾಡ್ತಾನೆ ಇರ್ತಾರೆ. ಯಾರ ಮನೇಲಿ ಇಲ್ಲ ಅಂದರೂ 10 ರೂಪಾಯಿ ಕೊಟ್ಟರೆ ಫೇರ್ ಆ್ಯಂಡ್ ಲವ್ಲಿ ಸಿಗುತ್ತೆ. ಆ ರೀತಿ ಫೇರ್ ಆ್ಯಂಡ್ ಲವ್ಲಿ ತರ್ಬೋದು. ಅದ್ರ ಜೊತೆಗೆ ಇವಾಗ ಮಾಡುವಂಥದ್ದು ಬೆಸ್ಟ್ ಈ ಟಿಪ್ಸ್ ನೋಡೋಣ ಯಾವ ರೀತಿ ಅಂತ. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾ ಇರುವಂಥದ್ದು. ಸ್ಕಿನ್ನಿಗೆ ಫೇರ್ ಆ್ಯಂಡ್ ಲವ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗಲೂ ಕೂಡ ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ಫೇರ್ ಆ್ಯಂಡ್ ಲವ್ಲಿ ಹಚ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾವು ವಾರದಲ್ಲಿ 1-2 ಸರ್ತಿ ಈ ಥರ ಇರುವಂಥ ಫೇಸ್ ಪ್ಯಾಕ್ ಯೂಸ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಹೋಗುತ್ತೆ ಅಂತ ನೋಡಿ ನೀವು ಕೂಡ. ಇವಾಗ ಇದಕ್ಕೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಕೂಡ ಹಾಕಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಹಾಕಿದ ತಕ್ಷಣ ಸ್ನೇಹಿತರೆ, ನಾವು ಮತ್ತೆ ಇದಕ್ಕೆ ಏನು ಹಾಕಬೇಕಂದ್ರೆ ವೀಕ್ಷಕರೇ, ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ನಾನು ಇವಾಗ ಫಸ್ಟಿಗೆ ಹೇಳಿದ್ದೀನಲ್ವ, ಲಿಂಬೆ ಹಣ್ಣಿನ ರಸ ಯೂಸ್ ಮಾಡಬೇಕಾಗತ್ತೆ. ಲಿಂಬೆ ಹಣ್ಣಿನ ರಸ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂತ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಪಡ್ತೀರಾ. ಇವಾಗ ಇದಕ್ಕೆ ಸ್ನೇಹಿತರೆ ಫಸ್ಟಿಗೆ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನು ಅದಕ್ಕೆ ಅರಿಶಿಣದ ಪುಡಿ ಹಾಕ್ತಾ ಇರೋವಂಥದ್ದು. ಅರಿಶಿಣದ ಪುಡಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ. ನೋಡಿ, ಲಿಂಬೆ ಹಣ್ಣಿನ ರಸ ನೋಡಿಕೊಂಡು ಸ್ವಲ್ಪ ಹಿಂಡ್ಕೊಳ್ಳಿ. ಒಂದು 5-6 ಡ್ರಾಪ್ ಆದರೆ ಸಾಕಾಗುತ್ತೆ. ಲಿಂಬೆ ಹಣ್ಣಿನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ, ಅದು ನಮ್ಮ ಸ್ಕಿನ್ನಿಗೆ ಗ್ಲೋ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಮೊಡವೆಗಳಾಗಲಿ, ಕಪ್ಪು ಕಲೆಗಳಾಗಲಿ, ಈ ಲಿಂಬೆ ಹಣ್ಣಿನ ಜೊತೆಗೆ ಅರಿಶಿಣ ಕೂಡ ಹಾಕಿರ್ತೀವಿ. ಎರಡೂ ಕೂಡ ಮಿಕ್ಸ್ ಆಗೋದ್ರಿಂದ ನಮ್ಮ ಮುಖಕ್ಕೆ ಗ್ಲೋ ಕೊಡ್ತಾ ಹೋಗುತ್ತೆ. ಹಾಗಾಗಿ ಎರಡೂ ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದು. ಯಾವಾಗಲೂ ಕೂಡ ನೀವು ವಾರದಲ್ಲಿ 1 ಸರ್ತಿ 2 ಸರ್ತಿ ಲಿಂಬೆಹಣ್ಣಿನ ರಸ ಮತ್ತು ಅರಿಶಿಣದ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಕೂಡ ಕಪ್ಪು ಕಲೆಗಳು ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಲಿಂಬೆಹಣ್ಣಿನ ರಸ ಕೂಡ ಹಿಂಡ್ಕೊಂಡಿದ್ದೀನಿ. ಹಾಗೆ ಫೇರ್ ಆ್ಯಂಡ್ ಲವ್ಲಿ ಮತ್ತು ಅದ್ರ ಜೊತೆಗೆ ಅರಿಶಿಣದ ಪುಡಿ, ಇವು 3 ಕೂಡ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. 1-2 ನಿಮಿಷ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ರೀಮಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಬೇರೆ ಏನೂ ಕೂಡ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಇದು ನಮಗೆ ಬೇಕಾಗುವಂಥದ್ದು ಇದೇ ರೀತಿಯಾಗಿರಬೇಕು. ಇದಕ್ಕೆ ಸ್ವಲ್ಪ ಮತ್ತೆ ಬೇರೆ ಏನಾದರೂ ಆ್ಯಡ್ ಮಾಡಿದ್ರೆ ನಮಗೆ ಅದು ಕರೆಕ್ಟಾಗಿ ರಿಸಲ್ಟ್ ಸಿಗೋಲ್ಲ. ಹಾಗಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಆಮೇಲೆ ನೋಡಿ, ನಾನು ಕೈಗೆ ತೋರಿಸ್ತಾ ಇರ್ತಿದ್ದೀನಿ. ಈ ಕೈಗೆ ಹಚ್ಚುವಂಥ ರೀತಿಯಾಗಿ ನೀವು ಮುಖಕ್ಕೆ ಹಚ್ಕೊಂಡು ಬಿಟ್ಟರೆ ಸಾಕು, ನಿಮ್ಮ ಮುಖ ಗ್ಲೋ ಮಾಡ್ಕೋಬೋದು. ಇವಾಗ ನೋಡಿ, ಪ್ಯಾಕ್ ರೆಡಿ ಆಯಿತು. ಈ ಪ್ಯಾಕನ್ನು ನಾವು ಕೈಗೆ ಚೆನ್ನಾಗಿ ಮಸಾಜ್ ಕೊಡಬೇಕು. ಯಾವ ರೀತಿ ಅಂತ ನೋಡಿ, ಚೆನ್ನಾಗಿ ಕೈ, ಮುಖ, ಎಷ್ಟು ನಮಗೆ ಮುಖದ ಮೇಲೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ, ಪಿಂಪಲ್ಸ್ ಇದೆ, ಓಪನ್ ಪಿಂಪಲ್ಸ್ ಇದೆ, ಹಾಗೆ ಭಂಗಗಳು ಕೂಡ ಸಮಸ್ಯೆ ಮುಖದ ಮೇಲೆ ಬರ್ತಾ ಇರುವಂಥವ್ರು ಜನರಿಗೆ ಈ ಥರ ಇರುವಂಥದ್ದು ವಾರದಲ್ಲಿ 1 ಸರ್ತಿ 2 ಸರ್ತಿ ಯೂಸ್ ಮಾಡ್ತಾ ಹೋದರೆ ಅದು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರವಾಗಿ ಎಲ್ಲ ಕೂಡ ಕೈಯಲ್ಲಿ ಯಾವ ರೀತಿ ಹಚ್ಚಿದ್ದೀನಿ ಅದೇ ರೀತಿಯಾಗಿ ಮುಖದ ಮೇಲೆ ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ.
ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಲಿಂಬೆಹಣ್ಣಿನ ಸಪ್ಪೆ ಇರುತ್ತಲ್ವ, ಆ ಸಪ್ಪೆ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಮತ್ತೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಡಬೇಕು. ಲಿಂಬೆಹಣ್ಣಿನಿಗೆ ಲಿಂಬೆಹಣ್ಣು ತೊಗೊಂಡು, ರಸದ ಲಿಂಬೆಹಣ್ಣು ತೊಗೋಬೇಡಿ, ಹಿಂಡಿರೋಂಥ ಸಪ್ಪೆ ತೊಗೊಳ್ಳಿ. ಈ ಥರ ಮಾಡೋದ್ರಿಂದ ಲಿಂಬೆಹಣ್ಣಿನ ರಸ ಇರುತ್ತಲ್ವ, ಅದು ಬ್ಲೀಚಿಂಗ್ ಪ್ರಾಪರ್ಟಿ ನಮ್ಮ ಮುಖದ ಮೇಲೆ ಚೆನ್ನಾಗಿ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಮುಖ ಗ್ಲೋ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದರಲ್ಲಿರುವಂಥ ಶಕ್ತಿ ಮಾತ್ರ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮುಖ ಚೆನ್ನಾಗಿ ಗ್ಲೋ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ. ಹಾಗಾಗಿ ಈ ಥರ ಲಿಂಬೆಹಣ್ಣಿನ ಚೆನ್ನಾಗಿ ಎಲ್ಲ ಕಡೆ ಸ್ಕ್ರಬ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಲಿಂಬೆಹಣ್ಣಿಂದ ಚೆನ್ನಾಗಿ ಮಸಾಜ್ ಕೊಡಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಒಂದು 15-20 ನಿಮಿಷ ನೀವು ಅದೇ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಆ ಕೈಗೆ ಈ ಕೈಗೆ ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ ಲಾಸ್ಟ್ವರೆಗೂ ನೋಡ್ಕೊಂಡು ಹೋದವರಿಗೆ. ಹಾಗೆ ನಮ್ಮ ಸ್ಕಿನ್ನಿಗೆ ನಾವು ವಾರದಲ್ಲಿ 2 ವಾರದಲ್ಲಿ ಈ ಥರ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು. ಇವಾಗ ಒಂದು 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡ್ತೀನಿ. ನೋಡಿ 10 ನಿಮಿಷ ಆಯಿತು. ಡ್ರೈ ಆದಮೇಲೆ ಯಾವ ರೀತಿಯಾಗಿ ಇದು ಕೈಯಿಂದ ಸ್ವಲ್ಪ ಒರೆಸಿದ್ರೆ ಸಾಕು, ಎಲ್ಲನೂ ಕೂಡ ಬೀಳುತ್ತೆ ಉಚ್ಕೊಂಡು. ಇದೇ ರೀತಿಯಾಗಿ ನಮಗೆ ಡ್ರೈ ಆಗಿರಬೇಕು. ಆಮೇಲೆ ನಾವು ಕೈ ವಾಶ್ ಮಾಡ್ಕೊಂಬರಬೇಕು. ನಾರ್ಮಲಾಗಿ ನೀವು ಕೈ ವಾಶ್ ಮಾಡ್ಕೊಂಡು ಬನ್ನಿ. ಈ ರೀತಿ ನೋಡಿ, ನಿಮಗೆ ಕೈ ವಾಶ್ ಮಾಡುವಾಗ ಸ್ವಲ್ಪ ಜಾಸ್ತಿ ಅರಿಶಿನ ಹೋಗ್ತಾ ಇಲ್ಲ ಅಂದರೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ಹಚ್ಕೊಂಡು ಯೂಸ್ ಮಾಡಿದ್ರೆ ಕೈ ಚೆನ್ನಾಗಿ ವಾಶ್ ಆಗುತ್ತೆ. ನೋಡಿ, ವಾಶ್ ಮಾಡ್ಕೊಂಡು ಬಂದೆ. ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ತೋರಿಸ್ತಾ ಇರುವಂಥದ್ದು ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು ನೋಡಿ. ಆವಾಗಿನ ಕೈಗೂ ಇವಾಗಿನ ಕೈಗೂ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಎರಡೂ ಕೂಡ ಕೈ ತೋರಿಸ್ತೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ರಿಸಲ್ಟು. ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇರುವಂಥ ಕೈ ನೋಡಿ. ಇದೇ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ವೀಕ್ಷಕರೇ. ನಿಮ್ಮ ಸ್ಕಿನ್ನು ಮೇಲೆ ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ. ನೋಡಿ, ಆ ಕೈಗೆ ಈ ಕೈಗೆ ನೀವು ಸ್ಕಿನ್ನಿಗೆ ಮಾತ್ರ ಅಪ್ಲೈ ಮಾಡಬೇಕಂತೇನಿಲ್ಲ. ಕಾಲಾಗಲಿ ಕೈ ಆಗಲಿ ಎರಡೂ ಕೂಡ ನಮಗೆ ಎಲ್ಲನೂ ಕೂಡ ಅವಶ್ಯಕತೆ ಇರುವಂಥದ್ದು ಗ್ಲೋ ಆಗಬೇಕಂತ. ಹಾಗಾದರೆ ಇಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥದ್ದು ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ನೀವು ಕೂಡ ನೋಡಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಸ್ನೇಹಿತರೆ, ನೋಡಿದ್ರಲ್ವ, ನಮ್ಮ ಮುಖ ಆಗಲಿ ಕೈ ಆಗಲಿ ಕಾಲಾಗಲಿ ಎಲ್ಲನೂ ಕೂಡ ಗ್ಲೋ ಮಾಡ್ಕೊಳ್ಳೋವಂಥ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ವೀಕ್ಷಕರೇ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಬ್ಯೂಟಿಫುಲ್ ಟಿಪ್ಸ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.